ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ವಿಶೇಷತೆ ಏನಂದ್ರೆ ಫಸ್ಟ್ ಟೈಮ್ ಮೋದಕ ಮಾಡ್ತಾ ಇದ್ದೀನಿ. ಏನ್ ವಿಶೇಷತೆ ಅಂದ್ರೆ ಅಪ್ಪ ಅಮ್ಮ ಮನೆಯಲ್ಲಿ ಗಣೇಶ ಹೋಮ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಯಾಕೆ ಮೋದಕ ನಾನು ಮಾಡ್ಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗ್ಲಿ, ಚೆನ್ನಾಗ್ ಬರ್ಲಿ ಅಂತ ಅನ್ಕೊಂಡು ನಾನು ಇವಾಗ ಮೋದಕನ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಹಿಟ್ನ ಕಲ್ಸ್ಕೊಳ್ಳೋಣ. ನಾನು ಗೋಧಿ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ, ಮೈದಾ ಉಪಯೋಗಿಸ್ತಾ ಇಲ್ಲ. ಸೊ ಗೊತ್ತಲ್ಲ, ಡಯಟ್ ಆರೋಗ್ಯವಾಗಿದ್ರೆ ಸರಿ ಅಲ್ವಾ. 2 ಕಪ್ ಅಷ್ಟು ಗೋಧಿ ಹಿಟ್ಟು, ನೀವು 1 ಕಪ್ ಗೋಧಿ ಹಿಟ್ಟು 1 ಕಪ್ ಮೈದಾ ಹಿಟ್ಟು ಹಾಕೋಬಹುದು. ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡು ಬಿಸಿ ಮಾಡಿರೋ ತುಪ್ಪನ ಹಾಕಿ ಕಲಸಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಏನು ಲಮ್ಸ್ ಇಲ್ಲದೆ ಇರೋ ಹಂಗೆ. ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಈ ಥರ ಶೇಪು ಕೂರಬೇಕು. ಆ ಥರ ಆದರೆ ಹಿಟ್ಟು ಕರೆಕ್ಟಾಗಿದೆ ಅಂತ. ಸೊ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಸ್ಮೂತ್ ಇರಲಿ. ಸೊ ಇದನ್ನು 2ರಿಂದ 3 ನಿಮಿಷ ನೀವು ನಾದ್ಕೋಬೇಕು. ಏನಾದ್ರು ನಿಮಗೆ ಗಟ್ಟಿ ಅನಿಸಿದ್ರೆ ಕೈನ ಈ ಥರ ಒದ್ದೆ ಮಾಡಿಕೊಂಡು ನೀವು ನಾದ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ನಾದ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಮೋದಕ. ಸೊ ಇದನ್ನ ಬಟ್ಟೆ ಮುಚ್ಚಿ ನಾನು ಒಂದು 15 ನಿಮಿಷ ಬಿಟ್ಬಿಡ್ತೀನಿ. ಅಷ್ಟರೊಳಗಡೆ ಹೂರ್ಣನ ಪ್ರಿಪೇರ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿನ ನೀವು ಇಳೆ ಮನೇಲಿ ತುರ್ಕೊಳ್ಳಿ, ಇನ್ನ ಚೆನ್ನಾಗಿರುತ್ತೆ. 1 ಕಪ್ ಅಷ್ಟು ತೆಂಗಿನಕಾಯಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೊಂಡಿದ್ದೀನಿ. ನಿಮ್ಗೆ ಸ್ವೀಟ್ನೆಸ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಇದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಪಾಕ ಬಂದ್ರೆ ಸಾಕು, ತುಂಬಾ ಬೇಡ. ಮೋದಕಾಗೆ ಹೂರ್ಣ ಸ್ವಲ್ಪ ಡ್ರೈ ಆಗೇ ಇರಬೇಕು. ಸೊ ಇದು ಸ್ವಲ್ಪ ತಾದ್ಮೇಲೆ ಉದ್ರುದ್ರಾಗಿ ಆಗುತ್ತೆ. ಸೊ ಈ ತರ ಪಾಕ ಬಂದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸು ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೂರ್ಣ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಇವಾಗ ಹಿಟ್ಟನ್ನ ನಾದ್ಕೊಳ್ಳೋಣ. ನೀವು ಎಷ್ಟು ನಾದ್ಕೋತೀರಾ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸ್ಮೂತ್ ಆಗಿದೆ ನೋಡಿ, ಎಷ್ಟು ಸ್ಮೂತ್ ಆಗಿದೆ. ಸೊ ಇದನ್ನ ನೀವು ನಾದ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ಈ ತರ ಐಟಮ್ಸ್ನ ನೀವು ಎಷ್ಟು ಪೇಷನ್ಸ್ ಆಗಿ ಇಷ್ಟಪಟ್ಟು ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿರೋದು, ಆ ಖುಷಿ ಅಂತೂ ತುಂಬಾ ಇದೆ. ಸೊ ಈಗ ಚೆನ್ನಾಗಿ ನಾದಿದೆ. ಇವಾಗ ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಂದು ಚಪಾತಿ ಹಿಟ್ಟಿರುತ್ತಲ್ಲ ಆ ಸೈಜ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲ ನೀವು ಚಿಕ್ಕ ಚಿಕ್ಕ ಪೂರಿ ಸೈಜ್ ತರ ಸಹ ಮಾಡ್ಕೋಬಹುದು. ನಾನು ಸ್ಮಾಲ್ ಮೋದಕ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಚಪಾತಿ ಹಿಟ್ಟಾಗೆ ಕಲಿಸ್ಕೊಂಡು ನಾನು ಅದನ್ನ ಕಟ್ ಮಾಡ್ಕೋತೀನಿ 1 ಕಪ್ ಸಹಾಯದಿಂದ. ಸೊ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು ನಾನು ಒತ್ಕೋತಾ ಇದ್ದೀನಿ. ಸ್ವಲ್ಪ ಮಂದವಾಗೇ ಇರಲಿ. ತರ ಚಿಕ್ಕ ಚಿಕ್ಕ ಮೋದಕ ಮಾಡ್ಕೋತಾ ಇದ್ದೀನಿ. ನೀವು ದೊಡ್ಡ ಮಾಡ್ಕೋತೀನಿ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಪೂರಿ ತರ ಒತ್ಕೊಳ್ಳಿ. ಇದು ಬೇಗ ಆಗುತ್ತೆ ಅಂತ ಈ ಮಂದ ಬಂದ್ರೆ ಸಾಕು. ಈಗ ಹೂರ್ಣನ ಅದ್ರೊಳಗಡೆ ಹಾಕಿ ಮೋದಕ ತರ ನಾನು ರೋಲ್ ಮಾಡ್ಕೋತಾ ಇದ್ದೀನಿ. ಹೂರ್ಣ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಾನು ಹೂರ್ಣ ಸ್ವಲ್ಪ ಜಾಸ್ತಿ ಹಾಕೊಂಡು ಲಾಕ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ನೀವು ಹೂರ್ಣನ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವಾ, ಸೊ ನನಗೆ ಅಳತೆ ಗೊತ್ತಾಗಿಲ್ಲ. ಸೊ ಅದು ಹೂರ್ಣ ಜಾಸ್ತಿ ಆದರೆ ನಾವು ಸುಡಬೇಕಾದ್ರೆ ಆಚೆ ಬಂದು ಮೇಲ್ಗಡೆ ಎಲ್ಲ ಬೆಲ್ಲ ಪಾಕ ಆಗೋಗುತ್ತೆ. ಸೊ ಫಸ್ಟ್ ಟೈಮ್ ಮಾಡಿದ್ದು ಆ ಶೇಪ್ ಬರುತ್ತೋ ಇಲ್ವೋ ಅಂತ ನನಗೆ ಡೌಟ್ ಇತ್ತು. ಬಟ್ ಶೇಪು ಸಹ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಬಟ್ ಲಾಕ್ ಮಾಡೋದು ಸ್ವಲ್ಪ ನನಗೆ ಗೊತ್ತಾಗಿಲ್ಲ. ಹೂರ್ಣ ಜಾಸ್ತಿ ಆಯ್ತಲ್ಲ, ಆ ಲಾಕು ಸ್ವಲ್ಪ ಬಿಚ್ಕೋತಾ ಇತ್ತು. ಸೊ ಈ ಥರ ಶೇಪ್ ಮಾಡಿಕೊಂಡು ನಾನು ಇಟ್ಕೊಂಡೆ ಎಲ್ಲನೂವೆ. ಸೊ ಇವಾಗ ಎಣ್ಣೆನ ಫುಲ್ ಬಿಸಿ ಮಾಡಿ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ, ಮೀಡಿಯಮ್ ಲೋ ಫ್ಲೇಮು. ಸೊ ಅದರಲ್ಲೇ ಸುಡಿ, ಚೆನ್ನಾಗಿ ಸುಡಬೇಕಲ್ವ ಮೇಲೆ. ಸೊ ಈ ಥರ ಮೆಲ್ಲಗೆ ತಿರುಗಿಸ್ಕೊಂಡು ಸುಡಿ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಸೊ ನಿಧಾನಕ್ಕೆ ಸುಡಬೇಕು. ಐ ಫ್ಲೇಮಲ್ಲಿ ಸುಟ್ರೆ ನಿಮಗೆ ಬೇಗ ಬ್ಲ್ಯಾಕ್ ಆಗೋಗುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಸೊ ಹೀಗೆ ಬಂದಿದೆ ಮೋದಕ, ಚೆನ್ನಾಗಿ ಬಂದಿದೆ. ಬಟ್ ಕೆಲವೊಂದು ಕ್ಲೋಸಿಂಗ್ ನಾನು ಸರಿಯಾಗಿ ಕ್ಲೋಸ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಏನಂತಾರೆ ಹೂರ್ಣ ಆಚೆ ಬಂದ್ಬಿಟ್ಟಿದೆ ಕರಗ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಮೇಲೆ ಮೇಲೆ ಬೆಲ್ಲ ಆಗ್ಬಿಟ್ಟಿದೆ. ಬಟ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿದೆ. ನನಗೆ ಇದು ಮೋದಕ ಶೇಪು ಸಹ ಮಾಡೋಕ್ ಬಂದಿರಲಿಲ್ಲ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. 2ನೇ ಟ್ರಿಪ್ ಹಾಕಿದ್ನಲ್ಲ, ಅದು ಬೆಲ್ಲ ಆಚೆ ಬಂದು ಸ್ವಲ್ಪ ಈ ತರ ಬೆಲ್ಲ ಪಾಕ ತರ ಬ್ಲ್ಯಾಕ್ ಬ್ಲ್ಯಾಕ್ ತರ ಆಗೋಗಿದೆ. ಬಟ್ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ. ಸೊ ನಾಳೆ ಗೊತ್ತಾಗುತ್ತೆ. ಅದು ಮೇಲೆ ಕ್ಲೋಸಿಂಗ್ ಇರುತ್ತಲ್ಲ ಹಿಟ್ಟದು, ಗೋಧಿ ಹಿಟ್ಟಿಂದ ಕ್ಲೋಸ್ ಮಾಡ್ತೀವಲ್ಲ, ಅದು ಸರಿಯಾಗಿ ಆಗದೆ ಅದು ಸ್ವಲ್ಪ ಹೂರ್ಣ ಎಲ್ಲ ಆಚೆ ಬಂದು ಇದಾಗಿದೆ. ಅದು ಬಿಟ್ರೆ 80% ಎಲ್ಲ ಚೆನ್ನಾಗಿ ಬಂದಿದೆ.
ಹೋಪ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವಾಗ ಇದಾಗಿದೆ, ಇದನ್ನ ತಗೊಂಡೋಗಿ ಸೊ ಅಪ್ಪ ಮನೇಲಿ ಇಡ್ತೀನಿ. ಸೊ ಈ ವ್ಲಾಗ್‌ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಲ್ಲ ಹೀಗಿದೆ, ಎಲ್ಲ ಕ್ಲೀನ್ ಮಾಡಿ ಈಗ ಮೋದಕನ ತಗೊಂಡು ಅಪ್ಪ ಮನೆಗೆ ಹೋಗ್ಬೇಕು. ಸೊ ಹೋಗೋಣ ಬನ್ನಿ. ಅಪ್ಪ ಮನೇಲಿ ಮೋದಕ ಇಟ್ಬಿಟ್ಟು ಇವಾಗ ಚಿಲ್ಟಾರಿಸ್‌ನ ಕರ್ಕೊಂಡು ನನ್ನ ತಂಗಿ ಮನೆಗೆ ಹೊರಟೆ. ನಾನು ವಿಡಿಯೋ ಮಾಡ್ತಾ ಇದ್ರೆ ನಂದು ತೆಗೀರಿ ಅಂತ ಇಬ್ರು ಕಾಂಪಿಟೇಷನ್. ఏమన్నా చెప్పండి. చెప్పు. ಸೊ ತಂಗಿ ಮನೆಯಿಂದ ಬಂದು ಇವಾಗ ನಾಳೆ ಪೂಜೆ ಇರೋದ್ರಿಂದ ನೈಟು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಪೂಜಾರಿನೂ ಸಹ ಬಂದು ಏನೇನೆಲ್ಲ ತಯಾರಿ ಬೇಕು ಎಲ್ಲ ಮಾಡ್ಕೋತಾ ಇದ್ರು. ನಾನು ಸ್ವಲ್ಪ ಏನೋ ಬೇಕು ಅಂದ್ರು. ಸೊ ಅದನ್ನ ಆಡ್ಸ್ಕೊಂಡು ಕೆಳಗಡೆಗೆ ಎತ್ಕೊ ಹೋಗ್ಬೇಕಿತ್ತು. ಕೆಳಗಡೆ ಮನೇಲಿ ಪೂಜೆ ಇರೋದು. ಈಗ ಮೇಲ್ಗಡೆ ಮನೆಗೆ ಬಂದು ಮಿಕ್ಸಿಲಿ ಆಡಿಸ್ಕೊಂಡು ಇವಾಗ ಕೆಳಗಡೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಕಳಶ ಎಲ್ಲ ರೆಡಿ ಮಾಡ್ತಾ ಇದ್ರು. ನಾವು ಸಹ ಮಂಡಲ ರಂಗೋಲಿ ಹಾಕ್ಬೇಕು ಅಂದ್ರು. ಅದಕ್ಕೆ ನಾನು ರಂಗೋಲಿ ಹಾಕ್ತಾ ಇದ್ದೆ, ತಂಗಿ ಹೆಲ್ಪ್ ಮಾಡಿದ್ರು. ಫಸ್ಟ್ ಟೈಮ್ ಈ ತರ ರಂಗೋಲಿ ಬಿಡಿಸಿದ್ದು, ತುಂಬಾ ಚೆನ್ನಾಗ್ ಬಂತು. ಈ ರಂಗೋಲಿ ಹೇಗಿದೆ, ಚೆನ್ನಾಗ್ ಬಂದಿದ್ಯಾ, ಚೆನ್ನಾಗ್ ಬಿಟ್ಟಿದೀನಾ? ನನ್ನ ತಂಗಿ ಸಹ ಹೆಲ್ಪ್ ಮಾಡಿದ್ರು. ಹೇಗಿದೆ ಕಮೆಂಟ್ ಮಾಡಿ. ಈ ಮೂಮೆಂಟು ನೈಟು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಖುಷಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ತುಂಬಾ ದಿನ ಆಗಿತ್ತು ಈ ತರ ಫಂಕ್ಷನ್ನು. ಇನ್ ಮುಂದೆ ಬರ್ತಾ ಇರುತ್ತೆ, ಯಾಕಂದ್ರೆ ತಂಗಿ ಮದ್ವೆ ಅಲ್ವಾ, ಎಲ್ಲ ತಯಾರಿ ಆಗ್ತಾ ಇದೆ. ಹಾಗೆ ಮೋದಕ ಹೇಗಿದೆ ರಿವ್ಯೂನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಎಲ್ಲರೂ ಹೇಳಿದ್ದಾರೆ, ಅದು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಮಿಸ್ ಆಗ್ಬಾರ್ದು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನನ್ನ ಇನ್ನೊಂದು ತಂಗಿ ರಂಗೋಲಿ ಬಿಡ್ತಾ ಇದ್ದಾರೆ ದೇವ್ರ ಮನೇಲಿ. ಹಾಗೆ ಆಚೆ ತುಂಬಾ ವರ್ಷ ಆದ್ಮೇಲೆ ಈ ತರ ನೋಡ್ತಾ ಇರೋದು, ತೊಪ್ಪೆಯಲ್ಲಿ ಸಾರಿಸ್ತಾ ಇರೋದು. ಅಮ್ಮ ತೊಪ್ಪೆ ಹಾಕಿ ಮನೆ ಅಂಗಳನ ಸಾರಿಸ್ತಾ ಇದ್ದಾರೆ. ಇದು ಎಷ್ಟು ಚಂದ ಅಲ್ಲ, ಆ ಲಕ್ಷಣನೇ ಬೇರೆ. ಇದ್ರ ಜೊತೆ ಅದ್ರ ಮೇಲೆ ರಂಗೋಲಿ ಇಟ್ರೆ ಅದು ಇನ್ನ ಎಷ್ಟು ಚಂದ ಕಾಣುತ್ತೆ ಅಲ್ಲ. ನನ್ನ ಇನ್ನೊಂದು ತಂಗಿ ಬಿಟ್ಟಿರೋ ರಂಗೋಲಿ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗ್ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಆಲ್. ಬೈ ಬಾಯ್.